ಮತ್ತೆ ನನ್ನ ಬೈಕ್ ಬಿಟ್ಟು ಬಂದು ಇವಾಗ ನನ್ನ ಕಡೆ ಏನು ಪ್ಲ್ಯಾನ್ ಇಲ್ಲ. 11 ಕಿಲೋಮೀಟ್ರ್ ನಾನು ಹಿಂದೆ ತಳ್ಕೊಂಡು ಹೋಗಿ ಕ್ಯಾಮ್ರಾ ಇಸ್ಕೊಂಡು ಜಸ್ಟ್ ಒನ್ ಪಿಕ್ಚರ್. ಬಾಯ್ ಬಾಯ್. ಏನ ಬರೀ ನೀನು ಹೇಳ್ತಾನೆ ಬೇಗ. ಯು ಗೋ ಫಾಸ್ಟ್. ಲಾಸ್ಟ್ ಟೈಮ್ ಆಲ್ಸೋ ಐ ವೆಂಟ್ ಫಸ್ಟ್. Still 11 kilometers. ಸೊ ಮತ್ತೆ ನನ್ನ ಬೈಕ್ ಬಿಟ್ಟು ಬಂದು ಇವಾಗ ನನ್ನ ಕಡೆ ಏನು ಪ್ಲ್ಯಾನ್ ಇಲ್ಲ. 11 ಕಿಲೋಮೀಟ್ರ್ ನಾನು ಹಿಂದೆ ತಳ್ಕೊಂಡು ಹೋಗಿ. ಸೊ ತಿರ್ಚಿಯಿಂದ ಆಲ್ಮೋಸ್ಟ್ ಸಿಟಿ ದಾಟಿ 25 ಕಿಲೋಮೀಟರ್ಸ್ ಆಲ್ಮೋಸ್ಟ್ ಹೊರಗೆ ಹೋಗಿದ್ದೆ ನಾನು. ಬಟ್ ಸೇಮ್ ಟು ಸೇಮ್ ಪ್ರಾಬ್ಲಮ್, ಬ್ಯಾಟ್ರಿ ಲೋ ಆಗಿ ಗಾಡಿ ಬಂದುಬಿತ್ತು. ಸೊ ನನಗೆ ಆಪ್ಷನ್ನೇ ಇರಲಿಲ್ಲ, ಯಾಕಂದ್ರೆ ನನ್ನ ಪಾರ್ಟ್ನರ್ ನನ್ನ ಜೊತೆ ಇರಲಿಲ್ಲ. ನಾವು ಡಿಪಾರ್ಟ್ ಆಗಿಬಿಟ್ಟಿದ್ವಿ ಆಲ್ರೆಡಿ. ಅವನು ಹೋಗಿಬಿಟ್ಟಿದ್ದ ಅರೌಂಡ್ ನಿಯರ್ಲಿ 50 ಕಿಲೋಮೀಟರ್ಸ್. ಹಾಗಾಗಿ ನಾನು ಏನು ಆಪ್ಷನ್ ಇರಲಾರ್ದ ಗಾಡಿ ತಳ್ಕೊತ ಹೋಗೋ ಪರಿಸ್ಥಿತಿ ಬಂತು. ಅದ್ರ ಜೊತೆಗೆ ದಾರಿಯಲ್ಲಿ ಹೋಗೋರು ಬರೋರು ಎಲ್ಲರೂ ಕೇಳಕತ್ತಿದ್ರು ರಾಯಲ್ ಎನ್ಫೀಲ್ಡ್ ಶೋರೂಮ್ ತಿರ್ಚಿ. ಹೌ ಮೆನಿ ಕಿಲೋಮೀಟರ್ಸ್? 30. ಸೊ ಆಲ್ಮೋಸ್ಟ್ 4 ಕಿಲೋಮೀಟರ್ ನಾನು ಹಂಗೆ ತಳ್ಕೊತ ಹೊಂಟಿದ್ದೆ, ಫುಲ್ಲಿ ಲೋಡೆಡ್ ಗಾಡಿ. ನಿಯರೆಸ್ಟ್ ರಾಯಲ್ ಎನ್ಫೀಲ್ಡ್ ಶೋರೂಮ್ ಒಂದು ಸಿಕ್ಕಿತ್ತು ನನಗೆ ಗೂಗಲ್ನ ಹುಡುಕಿ. ಅವರು ಸರ್ವಿಸ್ ಸೆಂಟ್ರಿಗೆ ಕಾಲ್ ಮಾಡಿದೆ. ಒಂದು 10-20 ಸರಿ ಕಾಲ್ ಮಾಡಿ ಹೇಳಿದೆ, ಈ ಥರ ಗಾಡಿ ಬಂದು ಬಿದ್ದೈತಿ, ನಿಯರ್ಲಿ 10-15 ಕಿಲೋಮೀಟರ್ ನಾನು ಹೊರಗಡೆ ಇದ್ದೀನಿ ತಿರ್ಚಿಯಿಂದ, ಬಂದು ನೋಡಿ ಬರ್ರಿ ಅಂತ ಹೇಳಿ ಕಾಲ್ ಮಾಡಿದಾಗ ಇಬ್ಬರು ರಾಯಲ್ ಎನ್ಫೀಲ್ಡ್ ಶೋರೂಮ್ದವರು ನನಗಲ್ಲಿ ದಾರಿ ಒಳಗೆ ಸಿಕ್ಕರು. ಅವರು ನನ್ನನ್ನು ಹುಡ್ಕೊಂಡು ಬರತ್ತಿದ್ರು, ಎಲ್ಲದಿನೋಪ್ಪ ಅಂತೇಳಿ. ಸೊ ಫೈನಲ್ ಅವ್ರು ಸಿಕ್ಕ ಮೇಲೆ ಖುಷಿ ಆಯ್ತು ನನಗೆ. ಅವ್ರ ಗಾಡಿ ಎಲ್ಲ ಚೆಕ್ ಮಾಡಿ ನೋಡಿದ್ಮೇಲೆ ಗಾಡಿ ಸ್ಟಾರ್ಟ್ ಆಗಲ್ಲ ಅಂಥೇಳಿ ಗಾಡಿನ ಟೂ ಮಾಡಿಕೊಂಡು 10 ಕಿಲೋಮೀಟ್ರ್ ಶೋರೂಮ್ ಕಡೆ ಹೋದರು. ನಾನು ಈ ಬ್ಲೂ ಶರ್ಟ್ ಅದಾರಲ್ಲ ಅವ್ರ ಬೈಕ್ ಒಳಗೆ ನಾನು ಅವ್ರ ಡ್ಯೂಟಿಯಿಂದ ಮನೆಗೆ ಹೊಂಟಿದ್ರು. ನಾನು ನೋಡಿ ಏನಂತ ಕೇಳಿದಾಗ ನನ್ನೆಲ್ಲ ಪ್ರಾಬ್ಲಮ್ಸ್ ಅವ್ರಿಗೆ ಹೇಳ್ದೆ. ಸೊ ಅವ್ರ ಬೈಕ್ ಒಳಗೆ ನನಗೆ ರಾಯಲ್ ಎನ್ಫೀಲ್ಡ್ ಶೋರೂಮ್ ಮಟ್ಟ ನನ್ನ ಲಗೇಜ್ ಎಲ್ಲ ತೊಗೊಂಡು ನಾನು ಅವ್ರ ಜೊತೆ ರಾಯಲ್ ಎನ್ಫೀಲ್ಡ್ ಶೋರೂಮಿಗೆ ಹೋದೆ. ಅಲ್ಲಿ ಮೇನ್ ಮೆಕ್ಯಾನಿಕಿಗೆ ಎಲ್ಲರೂ ಅವರೇ ಮಾತಾಡಿದ್ರು. ಆ್ಯಕ್ಚುಲಿ ಮನೋಜ್ ಅಂತ ಅವ್ರ ಹೆಸರು, ಅವರೇ ಮಾತಾಡಿದ್ರು. ಯಾಕಂದ್ರೆ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಭಾಳ ಆಗಿತ್ತು. ಅದಕ್ಕೆ ಅವರು ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ಏನೇನಾಗೈತಿ ಏನೇನಿಲ್ಲ, ನಂದೇನು ಪರಿಸ್ಥಿತಿ ಇತ್ತು ಅಂಥೇಳಿ. ಸೊ ಹಾಗಾಗಿ ಸ್ಪೆಷಲ್ ಕೇರ್ ತೊಗೊಂಡ್ರು ನನ್ನ ಬೈಕಿಗೆ. ಆಮೇಲೆ ಇನ್ನೊಂದು ಮೇನ್ಲಿ ಅಂದ್ರೆ ನಂದು RR ಯೂನಿಟ್, ನನ್ನ ಬೈಕಿನ RR ಯೂನಿಟ್ ಏನಿತ್ತಲ್ಲ ಅದು ಹೋಗಿತ್ತು. ಆಮೇಲೆ ಇವ್ರ ಹತ್ರ ಸ್ಟಾಕು ಇದ್ದಿದ್ದಿಲ್ಲ. ಅದನ್ನು ಕೊಯಂಬತ್ತೂರಿಂದ ತರಿಸ್ಕೊಡ್ತೀವಿ, 2 ದಿನ ಟೈಮ್ ಆಗುತ್ತೆ ಅಂದ್ಕೂಡಲೇ ನಾನು ರಿಕ್ವೆಸ್ಟ್ ಮಾಡ್ಕೊಂಡೆ, ಅಟ್ಲೀಸ್ಟ್ 1 ಡೇ ಒಳಗಾರ ಮಾಡಿರಿ ಅಂಥೇಳಿ. ಓಕೆ ಅಂದ್ರೆ ನಾಳೆ ಬೆಳಿಗ್ಗೆ ಇವತ್ತು ಹಾಕ್ತೀವಿ, ನಾಳೆ ಬೆಳಿಗ್ಗೆ ಇಲ್ಲಿ ಬರುತ್ತೆ, ಅದನ್ನು ನಿಮಗೆ ಹೆಂಗಾದರೂ ಹಾಕಿ ನಾಳೆ ಸಾಯಂಕಾಲ ಅಂದ್ರೆ ನಿಮ್ಮ ಗಾಡಿ ಕೈ ಕೊಡ್ತೀವಿ, ಅಲ್ಲಿ ನಾಳೆ ಸಾಯಂಕಾಲದಿಂದ ನೀವು ಹೋಗ್ಬೋದು ಕರ್ನಾಟಕಕ್ಕೆ ಅಂದಮೇಲೆ ನಾನು ಖುಷಿ ಆದೆ. ಸೊ ಅದೇ ರೀತಿ ನನಗೆ ಒಂದು ದಿನ ಟೈಮ್ ಆಯ್ತಲ್ಲ, ಆ ಟೈಮ್ ಒಳಗೆ ನಾನು ಟೆಂಪಲ್ ಹೋದ್ರಾದಂಥೇಳಿ ಪ್ಲ್ಯಾನ್ ಮಾಡಿಕೊಂಡು ಅಲ್ಲೇ ರೂಮ್ ತೊಗೊಂಡ್ವಿ. ಹೋಟೆಲ್ ಒಳಗೆ ನನಗೆ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಇರೋ ಕಾರಣ ಅವರ ಮನೋಜ್ ಅವರು ಮಾತಾಡಿದ್ರು, ಎಲ್ಲ ಸೆಟಪ್ ಮಾಡಿಕೊಟ್ರು. ವರ್ಸ್ಟ್ ಒಳಗೆ ಬೆಸ್ಟ್ ನಮಗೆ ಸಿಕ್ಕಿದ್ದು. ನಾನು ಏನು ಸ್ಕಿಪ್ ಮಾಡಿದ್ದೋ, ಈ ಟೆಂಪಲ್ ಸ್ಕಿಪ್ ಮಾಡಿದ್ದೆ ಆ್ಯಕ್ಚುಲಿ. ಆ ಟೆಂಪಲ್ನ ವಾಪಸ್ ವಿಸಿಟ್ ಮಾಡಿ ದರ್ಶನ ತೊಗೊಳೋಂಗೆ ಆತ ದೇವ್ರದ್ದು. ಸೊ ನಾವು ಫೈನಲಿ ಮುಂಜಾನೆ ಪ್ಲ್ಯಾನ್ ಮಾಡ್ಕೊಂಡ್ವಿ ಹೆಂಗೆ ಹೋಗ್ಬೇಕಂಥೇಳಿ. 3:28 AM. ಇವಾಗ ನಾವು ಎದ್ದು ಎಲ್ಲ ರೆಡಿ ಆಗಿವಿ. ಆ್ಯಕ್ಚುಲಿ ಟೆಂಪಲಿಗೆ ಹೋಗ್ಬೇಕು. ಗಾಡಿ ಹೆಂಗಿದ್ರು ನಾಳೆ ಸಾಯಂಕಾಲ ಕೊಡ್ತಾರಂತ, ಇವತ್ತು ಸಾಯಂಕಾಲ ಕೊಡ್ತಾರೆ. ಸೊ ಅದಕ್ಕೆ ನಾವು ಪ್ಲ್ಯಾನ್ ಮಾಡಿಕೊಂಡು ಇವತ್ತು ವಿಸಿಟ್ ಮಾಡಿ ಬಂದ್ರೆ ಚಲೋ ಆಕತ್ತೆ ಅಂಥೇಳಿ ಎಲ್ಲ ರೆಡಿ ಆಗಿವಿ. ಜಸ್ಟ್ ನನ್ನ ಬ್ಯಾಗ್ 6 ಗಂಟೆಗೆ ಚೆಕ್ಔಟ್ ಮಾಡ್ಬೇಕು ಆ್ಯಕ್ಚುಲಿ ನಾನು. ಯಾಕಂದ್ರೆ ಈ ಹಾಲ್ ಒಳಗೆ ಒಂದು ಫಂಕ್ಷನ್ ಐತಿ. ಸೊ ನನಗೆ 6 ಗಂಟೆ ಮಟ್ಟ ಅಷ್ಟೇ ಇಡಕ್ಕೆ ರೂಮ್ ಕೊಟ್ಟಿದ್ರು. ಯಾಕಂದರೆ ಆಲ್ ಓವರ್ ದ ತಿರ್ಚಿ ರೂಮ್ಸ್ ಆರ್ ಫುಲ್. ಸೊ ಅದಕ್ಕೆ ಇರಲಿ ಅಂತೇಳಿ ತೊಗೊಂಡೇನಿ. ಸೊ ಇದನ್ನು ಬ್ಯಾಗ್ ರಿಸೆಪ್ಷನ್ ಒಳಗೆ ಇಟ್ಟು ಸಣ್ಣ ಬ್ಯಾಗ್ ಮಾತ್ರ ನಾನು ಟೆಂಪಲಿಗೆ ತೊಗೊಂಡು ಹೋಗ್ತೀನಿ. ಉಳಿದು ಬಂದಮೇಲೆ ಮತ್ತು ಡ್ರೆಸ್ಸಿಂಗ್ ಮಾಡಿಕೊಂಡು ಜಾಕೆಟ್ ಹಾಕ್ಕೊಂಡು ವಿ ಆರ್ ಟುವರ್ಡ್ಸ್ ಟು ಬೆಂಗಳೂರು. ಗೊತ್ತಿಲ್ಲ ಇನ್ನೂ ಗಾಡಿ ಯಾವಾಗ ಕೊಡ್ತಾರೆ, ಬಟ್ ಫುಲ್ ಟಯರ್ಡ್ ಆಗಿಬಿಟ್ಟಿವಿ ನಾವು. ನಿದ್ದೆನೂ ಕರೆಕ್ಟ್ ಆಗಿಲ್ಲ, ಸೊಳ್ಳೆ ಮಾತ್ರ ಸಖತ್ತಾಗಿ ಕಡಿದ್ವು ಇಲ್ಲೇ. ಅದಕ್ಕೆ ಈ ಟಾವೆಲ್ ನಮಗೆ ಬ್ಲ್ಯಾಂಕೆಟು ಕೊಟ್ಟಿಲ್ಲ, ಅದಕ್ಕೆ ಬರೀ ಟಾವೆಲ್ನ ಹಚ್ಕೊಂಡು ಸುಮ್ಮನೆ ಮಲ್ಕೊಂಡಿದ್ದೆ. ಸೊ ನೋಡೋಣ ಎಲ್ಲಿ ಲಿಮಿಟ್ ಆಗುತ್ತಾ. ಈಗ ರ್ಯಾಪಿಡೋ ಬುಕ್ ಮಾಡ್ಕೊಂಡು ನಾನು ಮೊದಲು ಟೆಂಪಲಿಗೆ ಹೋಗ್ತೀನಿ ಇಲ್ಲಿಂದ. ಸೊ ನಾವು ಹೊಂಟೀವಿ ಈಗ. ಓಕೆ ಅಣ್ಣ. ಸೊ
ರಂಗನಾಥ ಸ್ವಾಮಿ ಟೆಂಪಲಿಗೆ ಹೊಂಟೀವಿ ಆಟೋ ಒಳಗೆ. ಆ್ಯಕ್ಚುಲಿ ಅವರ ಬುಕ್ ಮಾಡಿ ಕೊಟ್ರು ರೂಮ್ನವ್ರು. ಇದು 6 ಗಂಟೆ ಸಮಯ. 5 ಗಂಟೆಗೆ ಬಂದಿದ್ರೆ ಇನ್ನೂ ಕ್ರೌಡ್ ಕಮ್ಮಿ ಇರ್ತಿತ್ತು ಅನ್ಸುತ್ತೆ ನಾವು. ಆ್ಯಕ್ಚುಲಿ ಅಲ್ಲಿ ಸ್ಲೀಪರ್ ಸಿಟ್ಟಿಗೆ ನಾವು ಬ್ಯಾಗ್ ಅಲಾವ್ ಐತಿ, ಕ್ಯಾಮ್ರಾ ಅಲಾವ್ ಐತೆ ಅಂದ್ರೆ. ಸೊ ಅದಕ್ಕೆ ಇದು ವೇಟು ದರ್ಶನ. ಇಲ್ಲಿ ಹೋಗುನು ಒಳಗೆ ಐ ಥಿಂಕ್ ಅದು ಡೈರೆಕ್ಟ್ ಎಂಟ್ರಿ ಏನಾದರೂ ಇರ್ಬೋದು, ಅದು ನೋಡಿಕೊಂಡು ಹೋಗುವ. ಆ್ಯಕ್ಚುಲಿ ಮಿಸ್ ಆಗಿದ್ದ ಪ್ಲೇಸು ನಾವು ಕವರ್ ಆಗ್ತೀವಿ ಇವತ್ತು. ಬಟ್ ಅಂದ್ಕೊಂಡಿದ್ದೆ ಇದು ಟೆಂಪಲ್ ಹೋಗ್ಬೇಕು ಅಂತೇಳಿ, ಬಟ್ ಆಗಲಿಲ್ಲ. ಆಲ್ಮೋಸ್ಟ್ ನಾನು ಈ ಸಿಟಿ ಬಿಟ್ಟು ಹೊರ ಹೋಗಿದ್ದೆ, ಗಾಡಿ ಬಂದುಬಿಟ್ಟು ಮತ್ತು ವಾಪಸ್ ಬಂದು ಟೆಂಪಲ್ ವಿಸಿಟ್ ಮಾಡು. ಅದೇನೋ ಅಂತಾರಲ್ಲ, ರಂಗನಾಥ ಸ್ವಾಮಿ ವಾಪಸ್ ಕರೆಸ್ಕೊಂಡು ನಾನು ಮಾಡ್ತೀವಿ ಹಂಗೆ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್. Camera is this one only. This is just a Bhagavad Gita. Bhagavad Gita is there only. Oh, sorry. Wire. The charging wire. Fine. Thank you. ಸೊ ಇದು ಟೆಂಪಲ್ ಆ್ಯಕ್ಚುಲಿ ಹೊರಗಡೆ ಲಾಸ್ಟ್ ಗೋಪುರ, ಎಲ್ಲ ಗೋಪುರ ಅದಾವೆ. ಲಾಸ್ಟ್ ಒಂದೇ ಅಂದರೆ ಇದೇ ಎಂಟ್ರಿ ಕೊಡುತ್ತೆ. ಅಲ್ಲಿ ಟೈಮಿಂಗ್ ಐ ಥಿಂಕ್ ಹಾಕಿದ್ದಾರೆ ಆಲ್ರೆಡಿ ಮುಂದ್ಗಡೆ. ನನಗೆ ಒಳಗೆ ಹೋಗಕ್ಕೆ ಅಲೌ ಮಾಡವಲ್ರಿ ವಿತ್ ಕ್ಯಾಮ್ರಾಸ್. ಸೊ ಇಲ್ಲಿ ಆಫ್ ಮಾಡ್ಕೊಂಡು ಹೋಗ್ಬೇಕಂತ ಮಾಡೀನಿ. ಸೊ ನಾವು ದರ್ಶನ ಮುಗಿಸ್ಕೊಂಡು ಇವಾಗ ಒಂದು ರೌಂಡ್ ಹಾಕಿ ಇನ್ನೊಂದು ಯಾವುದೋ ಪ್ಲೇಸ್ ಐತಂದ್ರೆ ರಾಮಾನುಜಮ್ದು ಏನೋ ಪ್ರತಿಷ್ಠಾಪನೆ ಐತಂದ್ರೆ, ಸೊ ಅವ್ರದ್ದೊಂದು ನೋಡಿಕೊಂಡು ಇಲ್ಲಿಂದ ಹೋಗ್ತೀವಿ. ಹೋಗಿ ನಾಷ್ಟ ಮಾಡಿಕೊಂಡು ನನ್ನ ಬ್ಯಾಗ್ ಎಲ್ಲ ತೊಗೊಂಡು ವಾಪಸ್ ಶೋರೂಮಿಗೆ ಹೋಗ್ಬೇಕು. ಶೋರೂಮ್ ಓಪನ್ ಆಗೋದು 10 ಗಂಟೆ. ಇವಾಗ ಜಸ್ಟ್ 8 ಆಗಿಲ್ಲ, 7:45 ಆಗೈತಿ. ಹಿಂದ್ಗಡೆ ಟೆಂಪಲ್ ಹಿಂದ್ಗಡೆ ಇಷ್ಟೆಲ್ಲ ಐತೆ. ಸೊ ಟೆಂಪಲ್ ಲೆಫ್ಟ್ ಸೈಡಿಗೆ ಬಂದ್ರೆ ನಮಗೆ ಈ ಥರ ವ್ಯೂ ಕಾಣ್ತೈತಿ. ಫುಲ್ ಹೈಟ್ ಕಂಬ ಅದಾವು. ನಾನು ಇಲ್ಲಿವರೆಗೂ ಇಷ್ಟು ಹೈಟ್ ಕಲ್ಲಿನ ಕಂಬ ಕಟ್ಟಿದ್ದು ನೋಡಿಲ್ಲ. ಬಟ್ ರಾಮೇಶ್ವರಂ ಒಳಗೆ ಆಯಿತು, ಆಮೇಲೆ ಮೀನಾಕ್ಷಿ ಟೆಂಪಲ್ ಒಳಗೆ ಆಯಿತು, ಮದುರೆ ಒಳಗೆ ಸಣ್ಣ ಕಂಬ ಇದ್ದು ತಂಪಿತ್ತು. ಬಟ್ ಇಲ್ಲಿ ಫುಲ್ ಹೈಟ್ ಇತ್ತು. ಸೊ ದಿಸ್ ಈಸ್ ದ ಯೂನಿಕ್ ಪಾರ್ಟ್ ವಾಟ್ ಐ ಸಿ ಟುಡೇಸ್. ಸೊ ಅದ್ರಾಗ ಎಲ್ಲ ಕಂಬದೊಳಗೆ ಸಿಂಹದ ಚಿತ್ರಗಳಿದ್ದು, ಬಟ್ ಇಲ್ಲಿ ಈ ಥರ ಚಿತ್ರ ಸೇಮ್ ಎವ್ರಿ ಕಂಬ ಅದೇ ಚಿತ್ರ. ಇವು ಅದಕ್ಕಿಂತ ದೊಡ್ಡ ಪಿಲ್ಲರ್ ಅದಾವೆ ವಿಡ್ತೊಳಗೆ. ಹೈಟ್ನೂ ಅಷ್ಟೇ ಅದಾವೆ, ಸಣ್ಣ ಅದಾವೆ. ಬಟ್ ವಿಡ್ತೊಳಗೆ ಭಾಳ ದೊಡ್ಡ ಅದಾವೆ. ದ ಗ್ಯಾಪ್ ಇದು ನಡಕ್ಕೆ ಭಾಳ ದೊಡ್ಡದೈತಿ. ಇಲ್ಲಿಂದ ಅಲ್ಲಿವರೆಗೂ ಒಂದು 20 ಫೂಟ್ ಇರಬೇಕು. 20 ಫೂಟಿಗೆ ಒಂದು ಪಿಲ್ಲರ್ ಇಷ್ಟು ದೊಡ್ಡದು. ಅವಾಗ ಕುಂದಿರ್ಸ್ತಿರ್ತಾರಂದ್ರೆ ಜಸ್ಟ್ ಥಿಂಕ್ ಆಗಿನ ಕಾಲದ ಇಂಜಿನಿಯರ್ ಹೆಂಗೆ ಇರಬಾರ್ದು. ದರ್ಶನ ಮಾತ್ರ ಸಖತ್ತಾಯ್ತು. ಬಟ್ ಏನು ನಿಂದ್ರಕ್ಕೆ ಕೊಡಲಿಲ್ಲ ಅವರು ಜಾಸ್ತಿ. ಜಗ್ಗಿ ಹೊರ ಹೋಗಾಕತ್ತಿದ್ರು ಎಲ್ಲರೂ. ಜಾಸ್ತಿ ಅಂದರೆ 2 ಸೆಕೆಂಡ್ ಸಿಗ್ಬೋದು ನಿಮ್ಗೆ, 2 ರಿಂದ 3 ಸೆಕೆಂಡ್. 3 ಸೆಕೆಂಡು ಭಾಳ ಆಯ್ತು ಆ್ಯಕ್ಚುಲಿ. 2 ಸೆಕೆಂಡ್ ಒಳಗೆ ನಿಮ್ಮನ್ನು ಜಗ್ಗಿ ಒಗೆದು ಬಿಡ್ತಾರೆ. ದರ್ಶನ ತೊಗೊಂಡು ನಾವು ಒನ್ ಬೈ ಒನ್ ಆ ಗೋಪುರ ಒಳಗೆ ಕೆಳಗಡೆಯಿಂದ ಅಂದರೆ 7 ಗೋಪುರ ಅದಾವು. ಫಸ್ಟ್ನೇದಿದ ಮೇನ್ಲಿ ದೊಡ್ಡ ಗೋಪುರ. ಸೊ ಇದನ್ನು ದಾಟ್ಕೊಂಡು ಹಂಗೆ ಒಳಗಡೆ ಹೋದರೆ ಒಂದೊಂದು ಗೋಪುರ ಅದಾವು. 7ನೇ ಗೋಪುರ ದೇವ್ರು ಇರ್ತಾನೆ. ಭಾಳ ಸಣ್ಣದೈತಿ ಅದು ಗೋಪುರ, ದೇವ್ರು ಇರೋದು. ಬಟ್ ಮೊನ್ನೆದು ಮಾತ್ರ ಭಾಳ ದೊಡ್ಡದೈತಿ. ಸೊ ಅದೇ ರೀತಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊಂಟ್ವಿ ನಮ್ಮ ರೂಮ್ ಕಡೆಗೆ. ಅಲ್ಲಿ ನಾವು ಮತ್ತೆ ವಾಪಸ್ ನಾನು ಡ್ರೆಸ್ ಚೇಂಜ್ ಮಾಡಿಕೊಂಡು ಎಲ್ಲ ಲಗೇಜಸ್ ತೊಗೊಂಡು ಶೋರೂಮಿಗೆ ಹೋಗಬೇಕಿತ್ತು. ಬಂದು ರಾಯಲ್ ಎನ್ಫೀಲ್ಡ್ ಶೋರೂಮ್ದಾಗ ಕೇಳಿದೆ. ಅವ್ರಂದ್ರೆ ಇನ್ನೂ ಒಂದಿನ ಹಿಡಿತೈತಿ ಅಂಥೇಳಿ. ಸೊ ಹಂಗಾಗಿ ತಲೆ ಮೇಲೆ ಕೈ ಇಟ್ಕೊಂಡು ಕುಂತೆ. ನಮ್ಮ ಕಾಲ್ ಮಾಡಿದ್ದು ರಂಗನಾಥ ಸ್ವಾಮಿ ಜೊತೆ ನಮ್ಮ ಮನೋಜ್ ಅವ್ರಿಗೆ ಕಾಲ್ ಮಾಡಿದೆ. ಇನ್ನೊಂದು ದಿನ ಇರಲೇಬೇಕಾದ ಪರಿಸ್ಥಿತಿ ಬಂತು. ಯಾಕಂದರೆ ನಮ್ಮ ಹೊಸ ಬ್ಯಾಟ್ರಿ ತೊಗೊಂಡಿದ್ವಲ್ಲ, 2 ದಿನ ಅದು ತೊಗೊಂಡು ಅದನ್ನು ಬ್ಯಾಟ್ರಿ ಎಕ್ಸಿಡ್ ಅದು ವ್ಯಾರಂಟಿ ಕ್ಲೇಮ್ ಮಾಡ್ಕೊಳ್ಳೋಕೆ ಅವರು ಶೋರೂಮ್ದವ್ರು ಏನಂದ್ರೆ
ಹೊರಗಡೆ ಹೋಗಿ ಕ್ಲೇಮ್ ಮಾಡ್ಕೊಂಬರ್ರಿ ಅಂದ್ರೆ ಅವ್ರು ಹೊರಗಡೆ ಇರೋ ಶೋರೂಮ್ ಎಕ್ಸಿಡ್ ಶೋರೂಮ್ ಒಳಗೆ ಅವ್ರನ್ನಾಗ 12 hours ಬೇಕು ರೀ ಅದನ್ನು ಚಾರ್ಜಿಂಗ್ ಇಡೋಕೆ. ಆಮೇಲೆ ಅದು ಯೂಸ್ ಆದಂದ್ರೆ ವ್ಯಾರಂಟಿ ಬರಲ್ಲ, ಇಲ್ಲ ಅಂದ್ರೆ ವಾರಂಟಿ ಒಳಗೆ ಕೊಡ್ತೀವಿ ಅಂದ್ಕೊಳ್ಳಿ ನನಗೆ ಅಲ್ಲಿ ಇನ್ನೊಂದು ದಿನ ಇರಲೇಬೇಕಾದ ಪರಿಸ್ಥಿತಿ. ಸೊ ಹಾಗೆ ಇನ್ನೊಂದು ಸ್ವಲ್ಪ ತಿರುಗಾಡಿ ನನಗೆ ಅವರೇ ರೂಮ್ ಬುಕ್ ಮಾಡಿದ್ರು ಅವ್ರ ಫೋನ್ ಒಳಗೆ, ಅವ್ರ ಲ್ಯಾಂಗ್ವೇಜ್ ಪ್ರಾಬ್ಲಮ್ ಅಂಥೇಳಿ. ಸೊ ಅವರೇ ಒಂದು ರೂಮ್ ಬುಕ್ ಮಾಡಿ ನನಗೆ ಅಲ್ಲಿ ಕರ್ಕೊಂಡು ಹೋಗಿ ಬಿಟ್ಟರು. ಬಟ್ ಇನ್ನೊಂದು ಏನಂದ್ರೆ ನಾನು ಆಲ್ಮೋಸ್ಟ್ ಒಂದು ಸಲ ದರ್ಶನ ತೊಗೊಂಡಿದ್ದೆ ರಂಗನಾಥ ಸ್ವಾಮಿದು. ಸೊ ಇನ್ನೊಂದು ಸಲನೂ ನಾನು ಅದು ಸೇಮ್ ಟೈಮ್ ಬೆಳಿಗ್ಗೆ 5:15 ಎದ್ದು ಇನ್ನೊಂದು ಸಲ ನಾನು ದರ್ಶನ ತೊಗೊಂಡು ಆಟೋ ಒಳಗೆ ಹತ್ತಿ ವಾಪಸ್ ನಾನು ಶೋರೂಮಿಗೆ ಬಂದುಬಿಟ್ಟಿದ್ದೆ ನಿಯರ್ಲಿ 9 o'clock. ಸೊ ಫೈನಲಿ ನಾವು ನಮ್ಮ ಬೈಕ್ ರೆಡಿ ಆಗೈತಿ ಈಗ ಆಲ್ಮೋಸ್ಟ್. ಸೊ ನಾನು 3 ದಿನ ಆಯ್ತು ತಿರ್ಚಿ ತಿರ್ಚಿ ಒಳಗಿದ್ದು. ಸೊ ಇವ್ರು ನನ್ನ ಫ್ರೆಂಡ್, ಹೊಸ ಫ್ರೆಂಡ್. ಆ್ಯಕ್ಚುಲಿ ನಮ್ಮ ತಮಿಳ್ನಾಡಿನ ಕಾಮ್ರೇಡ್ ಅಂದರೆ ಇವರು ಮನೋಜ್ ಅಂತ. ಆ್ಯಕ್ಚುಲಿ ನಾನು ಗಾಡಿ ನಿಂತು ತಳ್ಕೊಂತ ಹೊಂಟಿದ್ದೆ ಶೋರೂಮ್ ಕಡೆ, ಆಲ್ಮೋಸ್ಟ್ 10-11 kilometers. ಸೊ ಅವಾಗ ಇವ್ರು ಬಂದು ಟೋ ಮಾಡಿ ಇಲ್ಲಿ ಮಟ್ಟ ಕರ್ಕೊಂಡು ಹೋಗ್ತಾರ ಅಂತ ಅಂದ್ಕೊಂಡೆ. ಕರ್ಕೊಂಬಂದ್ರೆ ಅದೇ ಆ್ಯಸ್ ಯೂಶ್ವಲ್ ಕರ್ಕೊಂಬಂದು ಅದೇ ರೀತಿ ಸ್ಟಿಲ್ ನನಗೆ ರೂಮ್ ಸಿಗೋ ಮಟ್ಟ ಗಾಡಿ ರೆಡಿ ಆಗಲ್ಲ ಇನ್ನೊಂದು 2 ದಿನ ಅಂದ್ಕೊಳ್ಳಿ ರೂಮ್ ಸಿಗೋ ಮಟ್ಟನೂ ವೆಯ್ಟ್ ಮಾಡ್ಕೊಂಡ್ವಿ. ಸೊ ವೆಯ್ಟ್ ಮಾಡಿ ನನಗೆ ರೂಮ್ ಹುಡುಕಿ ಕೊಟ್ಟು ಎಲ್ಲ ಅವ್ರ ಜೊತೆ ಮಾತಾಡಿ ಊಟ ಏನಾದರೂ ಮಾಡಿಸಿ ಎಲ್ಲ ಮಾಡಿಸಿ ಇವ್ರ ಆ್ಯಕ್ಚುಲಿ ನನಗೆ ಇಲ್ಲಿ ಮಟ್ಟ ನನಗೆ ಇದ್ರ ಜೊತೆ ಇದ್ರು 3 ದಿನ ಕಂಟಿನ್ಯೂ ನನ್ನ ಜೊತೆ ಅದಾರ. ಗಾಡಿ ರೆಡಿಯಾಗಿ ನಾನು ಕಳಿಸೋ ಮಟ್ಟ ಅದತ್ರಿ 3 ದಿನ ಭಾಳ ಇದಾಯ್ತು. ಬರೀ ಅಡ್ಡಾಡ್ದ ಶೋರೂಮಿಂದ ರೂಮಿಂದ ಶೋರೂಮು. ಆಲ್ಮೋಸ್ಟ್ ನಂದು ಟ್ರಿಪ್ಪಿನ ಖರ್ಚು ಅರ್ಧ ಇದ್ರಿ ಇದ್ರಾಗ ಹೋಗ್ಬಿಟ್ಟೈತಿ. ಸೊ ಇವಾಗ ಏನಿಲ್ಲ, ಗಾಡಿ ಸಿಗ್ತಾ ಮನೆಗೆ ಹೋಗ್ಬಿಡ್ತೀನಿ, ಯಾಕಂದ್ರೆ ಭಾಳ ಲೇಟ್ ಆಗೈತಿ. ಮನ್ಯಾಗೂ ಇನ್ನೂ ಹೇಳಿಲ್ಲ ಯಾರಿಗೂ. ಸೊ ಹಾಗಾಗಿ ಸೊ ಇವ್ರು ಮಾತ್ರ ಲೈಫ್ ಟೈಮ್ ನಾನು ಮರೆಯಂಗಿಲ್ಲ. ಸೊ ಇವರೆಲ್ಲರೂ ಆ್ಯಕ್ಚುಲಿ ನನ್ನ ಬೈಕಿಗೆ ಹೆಲ್ಪ್ ಮಾಡಿದವರು. ಫಸ್ಟ್ ಆಫ್ ಆಲ್ ಸೊ ಕ್ಯಾನ್ ಯು ಪ್ಲೀಸ್ ಟೆಲ್ ಮಿ ಯುವರ್ ನೇಮ್? ರಾಜ್ಮೋಹನ್. ಓಕೆ, ಥ್ಯಾಂಕ್ ಯು. ಆ್ಯಕ್ಚುಲಿ ರೀನಾ, ಆ್ಯಕ್ಚುಲಿ ಇವರೇ ನನಗೆ ಬೈಕ್ 10 kilometer ನಾನು ದುಗಿಸ್ಕೊಂಬಂದಿದ್ದು ಇಲ್ಲಿ ಇದು ತೊಗೊಂಡಿದ್ದು. ಇವ್ರು ನಮ್ಮ ಮೆಕ್ಯಾನಿಕ್, ಸಾರಿ ಶರಣ್. ಆ್ಯಕ್ಚುಲಿ ಇವ್ರದ ಮೇನ್ ನಮ್ಮದು ಮೆಕ್ಯಾನಿಕ್, ನಮ್ಮ ಪೂರ A to Z. ಆ್ಯಕ್ಚುಲಿ ಇವನೇ ಧನಶೀಲ, ತುಂಬ ಮುಖ್ಯವಾದ ಕಾರಣ. ಇವನೇ ರಮೇಶ್ ಮಣಿಕಣ್ಣನ್, ಇವನ್ ಶಿವ ಓಕೆ, ನಾಗರಾಜ್. ಎವ್ರಿವನ್ ಬಾಯ್, ಥ್ಯಾಂಕ್ ಯು. ಟುಕ್ ಫೋನ್. ಈ ಮನುಷ್ಯ ಇರಲಿಲ್ಲ ಅಂದ್ರೆ ಡೆಫಿನೆಟ್ಲಿ ನಾನು ಒಳ್ಳೆ ಇದನ್ನ ಹೇಳ್ತೀನಿ. ಈ ಮನುಷ್ಯ ಇರಲಿಲ್ಲ ಅಂದ್ರೆ ನಾನು ಇಲ್ಲಿ ಹೆಂಗಂದ್ರೆ ದುಗಿಸ್ಕೊಂಡು ಗಾಡಿ ರೈಲ್ವೆ ಸ್ಟೇಷನ್ ಮಟ್ಟ ದುಗಿಸ್ಕೊಂಡು ಹೋಗಿ ಅಲ್ಲಿಂದ ಮನೆಗೆ ಇದನ್ನು ಪ್ಯಾಕ್ ಮಾಡಿ ಕಳಿಸ್ಬೇಕಾಗಿತ್ತು ನನ್ನ ಬೈಕ್. ಇಟ್ಸ್ ರಿಯಲಿ ಹ್ಯಾಕ್ಟಿಕ್ ಬ್ರೋ 3 days. ಆಮೇಲೆ ಇದಾಗಿದ್ದು ಒಂಥರ ಒಳ್ಳೇದಾಯ್ತು, ಯಾಕಂದ್ರೆ ನಾನು ರಂಗನಾಥ ಸ್ವಾಮಿ ಟೆಂಪಲ್ ವಿಸಿಟ್ ಆಯ್ತು. 2 ಸಲ ವಿಸಿಟ್ ಮಾಡೀನಿ. ಜಸ್ಟ್ ಥಿಂಕ್, 2 ಸಲ 2 ದಿನ. ಇದು ತಿರುಚಿ, ಆ್ಯಕ್ಚುಲಿ ತಿರುಚಿ ಒಳಗೆ ಅದೀವಿ ನಾವು. ಇಲ್ಲೇ ರಂಗನಾಥ ಸ್ವಾಮಿ ಟೆಂಪಲ್ ಫೇಮಸ್ ಟೂರಿಸ್ಟ್ ಪ್ಲೇಸ್. ಸೊ ಅದೇ ರೀತಿ ಹೇಳ್ದಂಗೆ ನಾವು ವಿಸಿಟ್ ನಮಗೆ 2 ಸಲ ಆಗ್ಯಾವು. ಇವಾಗ ನಾನು ಹೊರಡ್ತಾ ಇರೋದು ಬೆಂಗಳೂರಿಗೆ ಹೋಗಿ ಸರ್ವಿಸಿಂಗ್ ಮಾಡಿಸ್ಬೇಕು ಅನ್ನೋದಿತ್ತು. ಬಟ್ ಎಲ್ಲ ಕ್ಲಿಯರ್ ಇದೆ, ಶೋರೂಮ್ ಒಳಗೆ ಆಯಿತು. ಸೊ ಥ್ಯಾಂಕ್ಸ್ ಟು ಆಕ್ಸಿನಾ ಮೋಟರ್ಸ್ ಫಾರ್ ಹೆಲ್ಪಿಂಗ್ ಮೀ. ಸೊ ಎಲ್ಲ ಸ್ಟಾಫು ಲಿಟ್ರಲಿ ಎಲ್ಲ ಸ್ಟಾಫ್ ಹೆಲ್ಪ್ ಮಾಡಿದ್ರು. ಇಲ್ಲ ಅಂದರೆ ಆ್ಯಕ್ಚುಲಿ ಮೇನ್ ಪ್ರಾಬ್ಲಮ್ ಇರೋದಂದ್ರೆ ಪಾರ್ಟ್ಸ್ ಆರ್ ನಾಟ್ ಅವೈಲೇಬಲ್ ಎನಿವೇರ್ ಇನ್ ತಮಿಳ್ನಾಡು. ಸೊ ಅದಕ್ಕೋಸ್ಕರ ನಮಗೆ ಭಾಳ ಪ್ರಾಬ್ಲಮ್ ಆಗಿದ್ದದ್ರೆ ಇಲ್ಲ. ಈ ಮನುಷ್ಯಾಗ ಬಿಟ್ಟು ಹೋಗೋಕೆ ಮನಸ್ಸಾಗ್ಬಾರ್ದು, ಅಷ್ಟು ಒಳ್ಳೆಯವನದಾನ. ಆಮೇಲೆ ಅದ್ರ ಜೊತೆ ನಾವು ಹೋಗಲೇಬೇಕಾಗಿರೋ ಪರಿಸ್ಥಿತಿ ಬಂದೈತಿ. ದಿಸ್ ಒನ್ ಸ್ಟ್ರೈಟಾ? ಸ್ಟ್ರೈಟ್, ಓಕೆ 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 ಓಕೆ. Go safe because it is evening time. Okay. Okay. More insects will so just remove the visor. Okay. Just give kulithalai. We'll leave. Have a safe ride. Hug me, bro. Yeah. Thank you so much. Yeah. Bye bye. See right side. Okay. Bye bye. ಸೊ ನಾವು ಇವಾಗ ಸೇಲಂ ರೋಡ್ ಹತ್ತೀವಿ. ಬಟ್ ರೆಡ್ ಲೈಟು ಇಂಡಿಕೇಶನ್ ಆನ್ ಆಗೈತಿ. ಸೊ ಯಾಕಾಗೈತಿ ಗೊತ್ತಿಲ್ಲ. ಬ್ಯಾಟ್ರಿ ಲೋ ಆಗತ್ತೈತೋ ಅಥವಾ ಚಾರ್ಜ್ ಆಗತ್ತೈತೋ ಇಲ್ವೋ ಗೊತ್ತಿಲ್ಲ. ಬಟ್ ರೆಡ್ ಲೈಟ್ ಮಾತ್ರ ಹತ್ತೈತಿ, ನೋಡ್ಬೋದು. ನಾವು ಆಲ್ಮೋಸ್ಟ್ ರೀಚ್ ಆಗೀವಿ ಬೆಂಗಳೂರು. ಇನ್ನೊಂದು 15 kilometers ಐತಿ ಅಷ್ಟೇ. ಸೊ ಫುಲ್ ನೈಟ್ ರೈಡ್, ಆಲ್ಮೋಸ್ಟ್ 1 o'clock ಆಗಿ ಬಂತು. ಫುಲ್ ರೈಡ್ ಮಾಡಿದ್ವಿ ನಾವು. ಆಲ್ಮೋಸ್ಟ್ 334 kilometers ನೈಟ್ ರೈಡ್. ಸೊ ನಾವು ಬಂದೀವಿ ನನ್ನ ಫ್ರೆಂಡ್ ಮನೆಗೆ ಫಾರ್ ಸ್ಟೇಯಿಂಗ್ ಟು ನೈಟ್.
ಬ್ರೋ. ಸೊ ಇವತ್ತೊಂದು ದಿನ ಇವನ ಜೊತೆ ಇದ್ದ, ನಾಳೆ ಬಿಡುವ ಗಾಡಿ ಚೆಕ್ ಮಾಡಿಸ್ಕೊಂಡು. ಎಲ್ಲಿ ನಿಲ್ಲಿಸ್ಲಿ ಗಾಡಿ? ಕಾಮನ್ ಸೆನ್ಸ್ ಇಲ್ಲ. ಇವ್ರು ಬಂದ್ರೆ ಅದಕ್ಕೆ ಬರೋಂಗಿಲ್ಲ ಅಂತಲ್ಲ, ಅದಕ್ಕೆ ಹಚ್ಚಿದೆ. ಮತ್ತೇನಂತೀವಿ ಮಜಾ? ಹಾಂ, ಫುಲ್ ಹವಾದಾಗ ಕ್ಯಾಮ್ರಾ ಆನ್ ಐತಿ. ಸೊ ಇವ ನನ್ನ ಫ್ರೆಂಡ್ ನೋಡ್ರಪ್ಪ, ಈಸ್ ಮೈ ಚೈಲ್ಡ್ಹುಡ್ ಫ್ರೆಂಡ್. ನಾವು ಬೆಂಗಳೂರಿಗೆ ವಾಪಸ್ ಸರ್ವಿಸ್ ಸೆಂಟ್ರಿಗೆ ಬಂದಿದ್ವಿ, ಯಾಕಂದ್ರೆ ರೆಡ್ ಲೈಟ್ ಹತ್ತೈತಲ್ಲ. ಅದು ಮತ್ತೇನಾಯ್ತಪ್ಪ ಅಂಥೇಳಿ ಬಂದಾಗ ಅದನ್ನು ಸರ್ವಿಸಿಂಗ್ ಕೊಟ್ಟು ನಾವು ಓಲಾ ಬುಕ್ ಮಾಡಿಕೊಂಡು ಇಸ್ಕಾನ್ ಟೆಂಪಲಿಗೆ ಹೋದ್ವಿ. ಅಲ್ಲಿ ನಮಗೆ ನೋಡೋಕೆ ಸಿಕ್ಕಿದ್ದು A few minutes later. ಓಕೆ ಬಾಯ್ ಬಾಯ್. ಸೇಫ್ ಜರ್ನಿಯಾ? ಸೊ ಸರಿ ಮಚ್ಚ, ಬರ್ತೀನಿ. ಬಾಯ್ ಬಾಯ್. ಓಕೆ ಬಾಯ್. ಸೊ ಆಲ್ಮೋಸ್ಟ್ ಟೈಮು 7 ಗಂಟೆ. ಏನು ಹೇಳ್ಬೇಕಂದ್ರೆ ಭಾಳ ಫ್ರಸ್ಟ್ರೇಟ್ ಆಗೀನಿ ನಾನೀಗ. ಯಾಕಂದ್ರೆ ಮತ್ತು ಸ್ಟಿಲ್ ಲೈಟ್ ಹತ್ತಾಕತ್ತೈತಿ, ಬ್ಯಾಟ್ರಿ ಇಂಡಿಕೇಟರ್. ಮತ್ತು ಐ ಥಿಂಕ್ ಚಾರ್ಜ್ ಆಗೋಲ್ತು ಅನ್ಸತೈತಿ. ಆಮೇಲೆ ಬ್ಯಾಟ್ರಿ ಡೌನ್ ಹಾಕೋತ ಹೊಂಟೈತಿ. ಮನೆ ಮುಟ್ಟುವರೆಗೂ ಡೌನ್ ಆಗಲಿಲ್ಲ ಅಂದ್ರೆ ಚಲೋ, ಇಲ್ಲಾಂದ್ರೆ ಭಾಳ ಪ್ರಾಬ್ಲಮ್ ಆಕೈತಿ. ಒಂದಲ್ಲ ಎರಡಲ್ಲ, 3ರಿಂದ 4 ಶೋರೂಮ್ ನಾನು ಸುತ್ತಿದೆ. ಅಷ್ಟು ಯಾವ ಕರೆಕ್ಟಾಗಿ ಇದನ್ನು ಮಾಡುವಲ್ರು, ಸರ್ವಿಸಿಂಗ್ ಕರೆಕ್ಟ್ ಇಲ್ಲ. ಆಮೇಲೆ ಏನು ಪ್ರಾಬ್ಲಮ್ ಅನ್ನೋದು ಅವ್ರಿಗೂ ಗೊತ್ತಾಗೋಲ್ತು. ಮೊದಲು ಸ್ಟಾರ್ಟಿಂಗ್ ಎಲ್ಲ ಎರರೆಲ್ಲ ಕೋಡ್ ಎಲ್ಲ ತೆಗೆದು ಕೊಡ್ತಾರೆ. ಆಮೇಲೆ ಕೆಲವೊಂದು ಸ್ವಲ್ಪ ಟೈಮ್ ಡ್ರೈವ್ ಮಾಡಿದ ಮೇಲೆ ಎಲ್ಲ ಸರಿ ಇರ್ತೈತಿ. ನಾನು ಯಾವಾಗ ಊರು ಬಿಟ್ಟು ಸ್ವಲ್ಪ ಒಂದು 20 ಕಿಲೋಮೀಟ್ರ್ ಹೊರ ಹೋಗಿಲ್ಲ, ಅವಾಗ ಮತ್ತೆ ಪ್ರಾಬ್ಲಮ್ ಸ್ಟಾರ್ಟ್. ಏನು ಹೇಳ್ಬೇಕು ಇವರಿಗೆ ಅಂತ ಗೊತ್ತಾಗೋದು ನನಗೆ. ಸಾಕಾಗೋದು ನನಗೆ. ಇದು ರಾಯಲ್ ಎನ್ಫೀಲ್ಡ್ BS6 ಇದು ಮಾತ್ರ ವರ್ಸ್ಟ್ ಎಕ್ಸ್ಪೀರಿಯನ್ಸ್ ದಿಸ್ ಬೈಕ್. ಆಲ್ಮೋಸ್ಟ್ ಎಲ್ಲ ಅಡ್ಡಾಡೀವಿ. ಜಸ್ಟ್ ಪಾಂಡಿಚೇರಿ ಒಂದು ಮಿಸ್ ಆದಷ್ಟೇ, ಮತ್ತೇನಿಲ್ಲ. ಪಾಂಡಿಚೇರಿ, ತಂಜಾವೂರು, ಅದ್ರ ಜೊತೆಗೆ ಯಾವ್ದು ಸ್ಕಿಪ್ ಮಾಡಿದ್ವಿ ಅದನ್ನು 2 ದಿನ ಮಾಡಿದ್ವಿ. ತಿರುಚಿನಲ್ಲಿ ತಿರುಚಿನಪಲ್ಲಿ ರಂಗನಾಥ ಸ್ವಾಮಿ ಟೆಂಪಲ್, ಅದನ್ನು ಸ್ಕಿಪ್ ಮಾಡಿದ್ವಿ. ಬಟ್ ಏನೇನೋ ದೇವ್ರು ಮತ್ತೆ ವಾಪಸ್ ಕರೆಸ್ಕೊಂಡ್ಬಿಟ್ಟ. ಇನ್ನೊಂದು ಟಾಪ್ ಸೀಕ್ರೆಟ್ ಹೇಳ್ಬೇಕಾದ್ರೆ ಯಾರಿಗೂ ಹೇಳೋಕೋಬೇಡ್ರಿ. ನಾನು ಇದೆಲ್ಲ ಏನು ಸಫರ್ ಮಾಡೀನಿ ಇದು ಯಾರಿಗೂ ಗೊತ್ತಿಲ್ಲ, ಎಕ್ಸೆಪ್ಟ್ ಮೈ ರೈಡಿಂಗ್ ಪಾರ್ಟ್ನರ್. ಅದು ಬಿಟ್ರೆ ರಾಧೆ ಅದು ಬಿಟ್ಟರೆ ಯಾರಿಗೂ ಗೊತ್ತಿಲ್ಲ, ಯಾರಿಗೂ ಹೇಳಿಲ್ಲ ನಾನು. ಜಸ್ಟ್ ಐ ಸಫರ್ಡ್ ಮೈ ಸೆಲ್ಫ್ ಬಿಕಾಸ್ ಐ ಜಸ್ಟ್ ವಾಂಟ್ ಟು ನೋ. ಎಲ್ಲನೂ ಅನುಭವಿಸ್ಬೇಕಂತ ಅಂದಾಗ ಲೈಫು ಲೈಕ್ ಕಲರ್ಫುಲ್ಲಾಗಿರುತ್ತೆ, ಫುಲ್ಲಿ ಕಂಪ್ಲೀಟೆಡ್ ಇರ್ತೈತಿ. ಬಂದ್ವಿತ್ತಪ್ಪ ಗಾಡಿ. ಓಹ್ ಚಾಲು ಆಯ್ತು, ಸೆಲ್ಫ್ ಚಾಲು ಆಯ್ತು. ಥ್ಯಾಂಕ್ ಗಾಡ್. ಮಮ್ಮಿ ನಾ ಬಂದೆ, ಕದಾ ತೆಗಿ. ನಮ್ಮ ಮಮ್ಮಿ ಇವಾಗ ಕಸವರಿಗೆ ತೊಗೊಂಡು ನಿಂತಿರ್ತಾರೆ. ನೈಟ್ ಡ್ರೈವ್ ಮಾಡಬೇಡ ಅಂತೇಳಿ ಅಂದಿದ್ರು. ಅವ್ರಿಗೂ ಕೇಳ್ದ ಬಂದೀನಿ. ಏನಾಯ್ತೋ ಗತಿ, ಮನೆಗೆ ಹೋದ್ಕೊಳ್ಳೆ ಬಯಸ್ಕೋಬೇಕು. ಸೊ ಫೈನಲಿ ವಿ ರೀಚ್ ದ ಹೌಸ್ ಸಕ್ಸಸ್ಫುಲಿ. ವಿ ಡನ್ ಅವರ್ ತಮಿಳ್ನಾಡು ಟ್ರಿಪ್. ಇಲ್ಲೇ ಬಂದ್ಬಿಡ್ಬೇಕಪ್ಪ ಮನೆ ಮುಂದಾರ. ಸೊ ಫೈನಲಿ ಮನೆ ರೀಚ್ ಆಗೀವಿ. ನೈಟ್ ಮೂಡೊಳಗೆ ಕ್ಯಾಮ್ರಾ ಕಾಣುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಮನೆಯವ್ರು ನೆಪಿಸ್ಬೇಕೀಗ. ಆಲ್ಮೋಸ್ಟ್ ಎಷ್ಟಾಗೈತಿ? 1:14. ನೋಡು ಏನಂತಾರ.